ಮಾಡಿದ ತಪ್ಪಿಗೆ ಡೈರೆಕ್ಟ್ ನಾಮಿನೇಟ್ ಆದ್ರು ಅಶ್ವಿನಿ ಜಾಹ್ನವಿ. ಸ್ಪರ್ಧಿಗಳ ಗುಲಾಮರಾದ್ರು ಗಿಲ್ಲಿ. ಕಿಚ್ಚನ ವಾರ್ನಿಂಗ್ ಸಿಕ್ಕಿದ್ರೂ ಸಹ ಧ್ರುವಂತ್ ಮತ್ತೊಬ್ಬರ ಬಗ್ಗೆ ಮಾತಾಡೋದನ್ನ ಆಡ್ಕೊಳ್ಳೋ ಚಾಳಿನ ಬಿಡ್ತಾ ಇಲ್ಲ. ರೂಲ್ಸ್ ಬ್ರೇಕ್ ಮಾಡಿ ಬಸ್ಕಿ ಹೊಡೆದ್ರು ಅಶ್ವಿನಿ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಮೂಲ ನಿಯಮಗಳಿದೆ. ಅದನ್ನ ಬ್ರೇಕ್ ಮಾಡಿದ್ರೆ ಸ್ಪರ್ಧಿಗಳು ನಾಮಿನೇಟ್ ಆಗಿ ಎಲಿಮಿನೇಟ್ ಕೂಡ ಆಗೋ ಸಾಧ್ಯತೆ ಇದೆ. ಅದರಲ್ಲಿ ಒಂದು ಪಿಸು ಧ್ವನಿಯಲ್ಲಿ ಮಾತಾಡಬಾರ್ದು ಅನ್ನೋದು. ಆದ್ರೆ ಪದೇ ಪದೇ ಈ ರೂಲ್ಸ್ ನ ಬ್ರೇಕ್ ಮಾಡ್ತಿರೋದು ಅಶ್ವಿನಿ ಹಾಗೂ ಜಾಹ್ನವಿ. ಇದೇ ವಿಷಯವಾಗಿ ಸುದೀಪ್ ವಾರದ ಪಂಚಾಯಿತಿಯಲ್ಲಿ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಮತ್ತದೇ ತಪ್ಪು ಮಾಡಿ ಉಡಾಫೆ ವರ್ತನೆ ತೋರಿದ ಕಾರಣ ಬಿಗ್ ಬಾಸ್ ಅಶ್ವಿನಿ ಹಾಗೂ ಜಾಹ್ನವಿನ ನೇರವಾಗಿ ನಾಮಿನೇಟ್ ಮಾಡಿದ್ರು. ಇನ್ನು ಇದೇ ರೂಲ್ಸ್ ಬ್ರೇಕ್ ವಿಚಾರವಾಗಿ ಬಿಗ್ ಬಾಸ್ ಗ್ರಾಸರಿ ಗಳಿಸೋಕೆ ಆಕ್ಟಿವಿಟಿ ಕೊಟ್ರು. ಮನೆಯಲ್ಲಿ ಯಾರು ಮೈಗಳ್ಳರು ಅನ್ನೋದಕ್ಕೆ ಸಿಕ್ಕ ಉತ್ತರ ಗಿಲ್ಲಿ. ಇಲ್ಲಿ ಗುಲಾಮನಾಗಿ ಮನೆಯ ಎಲ್ಲಾ ಸ್ಪರ್ಧಿಗಳು ಹೇಳಿದ ಕೆಲಸ ಮಾಡ್ಬೇಕಾಯ್ತು. ಆದ್ರೆ ಅಲ್ಲೂ ಮೈಗಳ್ಳತನ ತೋರಿ ಕೆಲವೊಂದು ಗ್ರಾಸರೀಸ್ನ ಕಳ್ಕೊಂಡ್ರು. ಇನ್ನು ಪದೇ ಪದೇ ನಿಯಮ ಉಲ್ಲಂಘನೆ ಮಾಡ್ತಾ ಇರುವುದು ಯಾರು ಅನ್ನೋ ಪ್ರಶ್ನೆಗೆ ಸಿಕ್ಕ ಉತ್ತರ ಅಶ್ವಿನಿ. ಹೀಗಾಗಿ ಅಶ್ವಿನಿ ಪ್ರತಿಯೊಬ್ಬರ ಹತ್ತಿರ ಹೋಗಿ ಬಸ್ಕಿ ಹೊಡೆದು ಸಾರಿ ಕೇಳಿದ್ರು. ಆದ್ರೆ ಅಲ್ಲೂ ಗಿಲ್ಲಿ ಅಶ್ವಿನಿನ ಗೋಳೊಯ್ಕೊಂಡ್ರು. ಕಾಲ್ ಮೇಲೆ ಕಾಲು ಹಾಕಿ ನಾನು ಗೆದ್ದೆ ನೀನು ಸೋತೆ ಅನ್ನೋ ತರ ಉರಿತಿದ್ದ ಬೆಂಕಿಗೆ ತುಪ್ಪ ಸುರಿದ್ರು. ಇದರ ಜೊತೆಗೆ ಕಿಚ್ಚ ವಾರದ ಕೊನೆಯಲ್ಲಿ ಮತ್ತೊಬ್ಬರ ಭಾಷೆ ವ್ಯಕ್ತಿತ್ವದ ಬಗ್ಗೆ ಟೀಕೆ ಮಾಡ್ತಿದ್ದ ಧ್ರುವಂತ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಧ್ರುವಂತ್ ಆ ಚಾಳಿನ ಬಿಡ್ತಾ ಇಲ್ಲ. ಮತ್ತದೇ ತಪ್ಪು ಮಾಡ್ತಿದ್ದಾರೆ. ರಕ್ಷಿತಾ ಭಾಷೆ ಬಗ್ಗೆ ಕಮೆಂಟ್ ಪಾಸ್ ಮಾಡ್ತಿದ್ದಾರೆ. ಇನ್ನು ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ ಅನ್ನಿಸ್ತಿದೆ. ಯಾರಿಗೆ ಯಾವ ಪನಿಷ್ಮೆಂಟ್ ಸಿಗುತ್ತೆ ಕಾದು ನೋಡೋಣ.